ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ಇವತ್ತೊಂದು ಬ್ರೈಡಲ್ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಲಾಕ್ ಮಾಡಿ ನಂತರ 2 ಚೈನ್ನ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ, ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಆ ಸಿಂಗಲ್ ಚೈನ್ ಪಕ್ಕದಲ್ಲೇ ನಾನು ಮತ್ತೆ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿ 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ನೋಡಿ, ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಕಂಬದ ಪಕ್ಕದಲ್ಲೇ ಮತ್ತೆ ನಾನು ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2ನ್ನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟು 6 ಕ್ರೋಶಾ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಚೈನ್ ಹಿಡ್ಕೊಂಡು 6 ಕ್ರೋಶಾ ಕಂಬಗಳನ್ನು ಹಾಕ್ತಾ ಇದ್ದೀನಿ. ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2 ದಾರನ ಬಂದ್ ಮಾಡ್ಕೋತಾ ಇದ್ದೀನಿ. ನೋಡಿ, 5 ಆದು. ಈಗ ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಆ ಕಂಬದ ಪಕ್ಕದಲ್ಲೇ ದೂರ ಹಾಕಬಾರ್ದು, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಬಂದ್ ಮಾಡಿಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಒಟ್ಟು 6 ಕ್ರೋಶಾ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ, ಡಬಲ್ ಕ್ರೋಶಾ ಕಂಬಗಳನ್ನ. ನಂತರ 1 2 3 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಮತ್ತೆ 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಬಂದ್ ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲೇ ಆ ಕಂಬದ ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2 ದಾರನ ಬಂದ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮತ್ತೆ 6 ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಫಸ್ಟ್ 6 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡಿದ್ದೀವಿ. ನಂತರ 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ 6 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ನೀಡಲ್ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಹಾಕಬೇಕು. ಒಂದು ಕಂಬದ ಪಕ್ಕದಲ್ಲೇ ಮತ್ತೊಂದು ಕಂಬನ ಹಾಕೋಬೇಕು. ದೂರ ಹಾಕೊಂಡ್ರೆ ಡಿಸೈನು ಸರಿಯಾಗಿ ಬರೋದಿಲ್ಲ, ಚೆನ್ನಾಗಿ ಕಾಣಲ್ಲ ಡಿಸೈನು. ಹಾಗಾಗಿ ಒಂದಕ್ಕೊಂದು ಕೂಡ್ಕೊಂಡೇ ನಾನು ಕಂಬನ ಹಾಕ್ತಾ ಇದ್ದೀನಿ. 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2 ದಾರನ ಬಂದ್ ಮಾಡ್ಕೋತಾ ಇದ್ದೀನಿ. ನೋಡಿ, 5 ಕ್ರೋಶಾ ಕಂಬಗಳು ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2 ದಾರನ ಬಂದ್ ಮಾಡ್ಕೋತಾ ಇದ್ದೀನಿ. ಈಗ 6 ಕ್ರೋಶಾ ಕಂಬಗಳು ಮಾಡ್ಕೊಂಡಿಂದ ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೀಡಲ್ ನೋಡಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2 ದಾರನ ಬಂದ್ ಮಾಡ್ಕೋಬೇಕು. ಇದೇ ಥರನೇ ಬೇಸ್ ಡಿಸೈನು ಫುಲ್ ಎಂಡ್ ತನೂ ಸೀರೆಗೆ ಎಂಡ್ ತನೂ ಇದೇ ಥರನೇ ಮಾಡ್ಕೋಬೇಕು. ಬೇಸ್ ಡಿಸೈನು ಇದೇ ಥರ ಬರ್ತದೆ. ನೋಡಿ, ಮತ್ತೆ 6 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾ ಇದ್ದೀನಿ. ನೀಡಲ್ ಮೇಲೆ ದಾರ ತಗೊಂಡು ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2 ದಾರನ ಬಂದ್ ಮಾಡ್ಕೋತಾ ಇದ್ದೀನಿ.
ಇವಾಗ ನೋಡಿ ಈ ರೀತಿ ಡಿಸೈನು ಬರುತ್ತೆ, ಬೇಸ್ ಡಿಸೈನು ಈ ರೀತಿ ಬರುತ್ತೆ. ನೋಡಿ ನಾನು ಪೂರ್ತಿ ಬಟ್ಟೆ ಪೂರ್ತಿ ಹಾಕೊಂಡಿದ್ದೀನಿ. ಈ ಕೊನೆಯದಾಗಿ 6 ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ನಾನು ದಾರನ ಕಟ್ ಮಾಡಿಕೊಂಡು ಗಂಟು ಹಾಕ್ತಾ ಇದ್ದೀನಿ. ಇವಾಗ ದಾರನ ನಾಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಈಗ ಬೇರೆ ಕಲರ್ ದಾರನ ತೊಗೊಂಡಿದ್ದೀನಿ. ಫಸ್ಟ್ ಏನು ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೇ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಈಗ ಪಕ್ಕದಲ್ಲಿರುವಂಥ ಚೈನ್ ಇದೆಯಲ್ಲ, ಸಿಂಗಲ್ ಚೈನ್, ಆ ಚೈನ್ ಗ್ಯಾಪ್ನಲ್ಲಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇವಾಗ 1 2 3 4 ಚೈನ್ನ ಹಾಕ್ಕೊಂಡು ಈ ಒಂದು 6 ಕಂಬ ಹಾಕ್ಕೊಂಡಿದ್ವಲ್ಲ, 6ನೇ ಕಂಬದ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈ ಒಂದು 6ನೇ ಕಂಬದ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ 4 ಚೈನ್ ಹಾಕ್ಕೊಂಡು. ನಂತರ ಮತ್ತೆ 4 ಚೈನ್ ಹಾಕ್ಕೊಂಡು 1 2 3 4 ಮತ್ತೆ 4 ಚೈನ್ ಹಾಕ್ಕೊಂಡು ಈ ಒಂದು ಫಸ್ಟ್ ಕಂಬ ಬರುತ್ತಲ್ಲ, 3 ಚೈನ್ನ ಗ್ಯಾಪ್ನಲ್ಲಿ, ಗ್ಯಾಪ್ ಆದಿಂದ ಫಸ್ಟ್ ಕಂಬ ಬರುತ್ತಲ್ಲ ಕ್ರೋಶಾ ಕಂಬ, ಆ ಒಂದು ಕಂಬದ ಚೈನ್ನ ಲಾಕ್ನ ಮಧ್ಯದಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 4 ಮತ್ತು ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 2 ಸುತ್ತು ದಾರನ ತಗೊಂಡು ಈ ಒಂದು 2ನೇ ಗ್ಯಾಪ್ ಇದೆಯಲ್ಲ, ಫಸ್ಟು 2 ಕ್ರೋಶಾ ಕಂಬಗಳನ್ನ ಬಿಟ್ಕೊಂಡು ಒಂದು ಗ್ಯಾಪ್ ಇದೆಯಲ್ಲ 3 ಚೈನ್ನ ಗ್ಯಾಪ್ನಲ್ಲಿ, ಅಲ್ಲಿ ನಾನು ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2ನ್ನು ಒಂದು ಮಾಡಿಕೊಂಡು ಮತ್ತೆ 2ನ್ನು ಒಂದು ಮಾಡ್ಕೋತಾ ಇದ್ದೀನಿ. ಮೊದಲನೇ ಕ್ರೋಶಾ ಕಂಬ ಬಿಟ್ಟು 2ನೇ ಕ್ರೋಶಾ ಕಂಬ ಬಿಟ್ಟು ಅದ್ರ ಮುಂದ್ಗಡೆ ಇರುವಂಥ ಗ್ಯಾಪ್ನಲ್ಲಿ ನೀಡಲ್ ಮೇಲೆ 2 ಸುತ್ತು ದಾರನ ತಗೊಂಡು ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸುತ್ತು ದಾರನ ತಗೊಂಡು ಆ ಒಂದು 3 ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2ನ್ನು ಒಂದು ಮಾಡಿಕೊಂಡು ಮತ್ತು ಉಳಿದಿರುವ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ ಟೋಟಲ್ ಆಗಿ 12 ತ್ರಿಬಲ್ ಕ್ರೋಶಾ ಕಂಬಗಳು ಕೂಡ್ತಾವು. ಇಲ್ಲಿ ನಾನು 12 ತ್ರಿಬಲ್ ಕ್ರೋಶಾ ಕಂಬಗಳನ್ನ ಹಾಕ್ತಾ ಇದ್ದೀನಿ. ನೋಡಿ ಡಿಸೈನು ಈ ರೀತಿ ಕಾಣಿಸುತ್ತೆ. ಸೆಕೆಂಡ್ ಸ್ಟೆಪ್ ಇದು. ಬ್ಲೂ ಕಲರ್ ದಾರನ ತೊಗೊಂಡಿದ್ದೀನಿ. ನಂತರ 12 ಕಂಬಗಳಾದ ನಂತರ 6ನೇ ಕಂಬ ಏನಿದೆಯಲ್ಲ, ಬೇಸ್ ಡಿಸೈನ್ದು 6ನೇ ಕ್ರೋಶಾ ಕಂಬ ಅದಲ್ಲ, ಆ ಒಂದು ಕಂಬದ ಚೈನ್ನ ಮಧ್ಯದಲ್ಲಿ ನಾನು ನೀಡಲ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 4 ಚೈನ್ನ ಹಾಕ್ಕೊಂಡು ನಂತರ ಕ್ರೋಶಾ ಕಂಬ ಇದೆಯಲ್ಲ, ಆ ಕಂಬದ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 4 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು
ನೆಕ್ಸ್ಟ್ 6ನೇ ಕಂಬದ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 4 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತು 4 ಚೈನ್ ಹಾಕ್ಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು ಮುಂದಿನ ಕಂಬದ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಗ್ಯಾಪ್ಗಳನ್ನ ಬಿಟ್ಕೋಬೇಕಾಗುತ್ತೆ ನಾವು. ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸುತ್ತು ದಾರನ ತಗೊಂಡು ಮುಂದಿನ ಗ್ಯಾಪ್ನಲ್ಲಿ 3 ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2ನ್ನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕಿಲ್ಲಿ. ನೀಡಲ್ ಮೇಲೆ 2 ಸುತ್ತು ದಾರನ ತಗೊಂಡು ಆ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ 2ನ್ನ ಒಂದು ಮಾಡಿಕೊಂಡು ಮತ್ತೆ 2ನ್ನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ಇಲ್ಲಿನೂ ಕೂಡ 12 ಕ್ರೋಶಾ ಕಂಬಗಳು ಕೂಡ್ತಾವು. ಇಲ್ಲಿ ಕೂಡ ಟೋಟಲ್ 12 ಕ್ರೋಶಾ ಕಂಬಗಳನ್ನ ಹಾಕ್ತಾ ಇದ್ದೀನಿ, ತ್ರಿಬಲ್ ಕ್ರೋಶಾ ಕಂಬಗಳನ್ನ. ನೋಡಿ ಡಿಸೈನ್ ಸೆಕೆಂಡ್ ಸ್ಟೆಪ್ ಡಿಸೈನು ಈ ರೀತಿ ಕಾಣಿಸುತ್ತೆ. ಮಧ್ಯದಲ್ಲಿ 2 ಗ್ಯಾಪ್ಗಳನ್ನ ಬಿಟ್ಟಿದ್ದೀನಿ ನಾನು. ನಂತರ ಕೊನೆಯದಾಗಿ ಲಾಸ್ಟ್ 12 ಕಂಬಗಳು ಹಾಕ್ಕೊಂಡಿಂದ ಲಾಸ್ಟ್ ಕಂಬಕ್ಕೆ ನಾನು ಕಂಬದ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ನ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಆ ಕಂಬದ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು 1 2 3 4 ಮತ್ತೆ 4 ಚೈನ್ ಹಾಕ್ಕೊಂಡು ಈ ಒಂದು ಕಂಬದ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡಿಕೊಂಡು ದಾರನ ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ ಡಿಸೈನು ಈ ರೀತಿ ಕಾಣಿಸುತ್ತೆ. ಮಧ್ಯದಲ್ಲಿ 2 ಗ್ಯಾಪ್ನ ಬಿಟ್ಕೊಂಡಿದ್ದೀನಿ ನಾನು. ಈ ರೀತಿ ಬೇಸ್ ಡಿಸೈನು ಆದಿಂದ ಸೆಕೆಂಡ್ ಸ್ಟೆಪ್ಪು ಈ ರೀತಿ ಬರುತ್ತಾ. ಇಲ್ಲಿ ದಾರನ ಕಟ್ ಮಾಡಿಕೊಂಡು ಗಂಟು ಹಾಕೋತಾ ಇದ್ದೀನಿ ಒಂದು. ಡಿಸೈನ್ ತುಂಬಾ ಈಸಿ ಅದ, ಹಾಕೋದು ಈಸಿ ಅದ ಇದು. ಮತ್ತು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಥರ್ಡ್ ಸ್ಟೆಪ್ ನಾನು ಬೇಸ್ ಕಲರ್ ಯಾವ ದಾರ ತೊಗೊಂಡಿದ್ದೀನಿ ಅದೇ ದಾರನೇ ತೊಗೊಂಡಿದ್ದೀನಿ. ಥರ್ಡ್ ಸ್ಟೆಪ್ಪಿಗೂ ಮೊದಲು ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೇ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲೊಂದು ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೇ ಮತ್ತೆ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ 1 2 3 4 ಇಲ್ಲಿ 4 ಚೈನ್ ಹಾಕ್ಕೊಂಡು
ಲಾಕ್ನ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ 4 ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಮೇಲೇ ಲಾಕ್ ಮಾಡಿಕೊಂಡು ಇವಾಗ ಒಂದು 4 ಚೈನ್ನ ಗ್ಯಾಪ್ನಲ್ಲಿ ನಾನು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ನ 4 ಚೈನ್ನ ಗ್ಯಾಪ್ನಲ್ಲಿ ಸಿಂಗಲ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಫಸ್ಟ್ ಕಂಬ ಇದೆಯಲ್ಲ ಆ ಕಂಬದ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶಾ ಕಂಬ ಮಾಡ್ಕೊಂಡಿದ್ವಲ್ಲ ಆ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಕಂಬದ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಷ್ಟು ಮಾಡಿಕೊಂಡು ನಂತರ 1 2 3 ಚೈನ್ ಹಾಕ್ಕೊಂಡು ಆ ಒಂದು ಡಬಲ್ ಕ್ರೋಶಾ ಕಂಬದ ಮಧ್ಯದಲ್ಲಿ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಕಂಬದ ಚೈನ್ನ ಗ್ಯಾಪ್ನಲ್ಲಿ ಇಲ್ಲಿ ಕೂಡ ಒಟ್ಟು ಟೋಟಲ್ ಆಗಿ 12 ಕಂಬಗಳು ಕೂಡ್ತಾವೆ. ಇಲ್ಲಿ ಕೂಡ 12 ಡಿಸೈನ್ಗಳು ಕೂಡ್ತಾವೆ. ಇಲ್ಲಿ 3 ಚೈನ್ನ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಆ 3 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ನೀಡಲ್ ಮೇಲೆ ಮತ್ತೆ ದಾರ ತಗೊಂಡು ಒಂದು ಸುತ್ತು ದಾರ ತಗೊಂಡು ಮುಂದಿನ ಕಂಬದ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇದಾದ ನಂತರ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಅದೇ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಡಿಸೈನ್ನ. ಈ ರೀತಿ ಪಿಕಾಕ್ ಡಿಸೈನ್ ಬರುತ್ತಿದ್ದು. ಇಲ್ಲಿ ಕೂಡ 12 ಡಿಸೈನ್ಗಳು ಕೂಡ್ತಾವು. ಡಿಸೈನ್ ಅಂತೂ ತುಂಬಾ ಚೆನ್ನಾಗದ. ಇದು ಹಾಕೋದು ಈಸಿ ಅದ. ಇದಕ್ಕೂ ಕೂಡ ಎಲ್ಲಿ ಬೀಡ್ಸ್ ಅದು ಬರೋದಿಲ್ಲ. ಬೇಕಂದರೆ ನೀವು ಬೀಡನ್ನ ಹಾಕ್ಕೋಬೋದು ನೋಡಿ. ಮತ್ತೆ 3 ಚೈನ್ ಹಾಕ್ಕೊಂಡು ಅದೇ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ 12 ಡಿಸೈನ್ಗಳು ಕೂಡ್ತಾವು. ನೋಡಿ ಡಿಸೈನು ಈ ರೀತಿ ಬರುತ್ತೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.
ಅದರಲ್ಲಿರುವಂಥ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾವು ಹಾಕಿರುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತಾವೆ. ಇವಾಗ ನೋಡಿ ಕೊನೆಯದಾಗಿ ಮತ್ತೆ 3 ಚೈನ್ನ ಹಾಕ್ಕೊಂಡು ಆ ಒಂದು ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ ಹಾಕ್ಕೊಂಡು ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡಿಸೈನ್ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ ಡಿಸೈನು. ನಂತರ ಆ ಒಂದು 4 ಚೈನ್ನ ಗ್ಯಾಪ್ ಇದೆಯಲ್ಲ, ಸೆಕೆಂಡ್ ಸ್ಟೆಪ್ನಲ್ಲಿ 4 ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಲಾಕ್ನ ಮೇಲೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ 1 2 3 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ನ ಮೇಲೇ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ 4 ಚೈನ್ನ ಗ್ಯಾಪ್ನಲ್ಲಿ ಒಂದು ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ನ ಗ್ಯಾಪ್ನಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ಇಲ್ಲಿ ಕೂಡ 12 ಡಿಸೈನ್ಗಳು ಕೂಡ್ತಾವು. 12 ತ್ರಿಬಲ್ ಕ್ರೋಶಾ ಕಂಬಗಳಾದಿಂದ 12 ಡಿಸೈನ್ಗಳು ಕೂಡ್ತಾವು. ನೆಕ್ಸ್ಟ್ ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ದಾರನ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡಿದ್ದೀನಿ ಒಂದು ನಾಟ್. ನೋಡಿ ಡಿಸೈನ್ ಪೂರ್ತಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ ಡಿಸೈನು. ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು ಗ್ಯಾಪ್ನ ಬಿಟ್ಕೊಂಡಿದ್ದೀನಿ. ನೋಡಿ ಕುಚ್ಚು ಕಟ್ಟಿಂದ ಡಿಸೈನ್ ಈ ರೀತಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಡಿಸೈನು. ಅದರಲ್ಲೂ ಮದುವೆ ಸಾರಿಗಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಯಾರ್ಯಾರಿಗೆ ಇಷ್ಟ ಇಲ್ಲ, ಬೀಡ್ಸ್ ಬೇಡ ಅನ್ನೋರು ಈ ರೀತಿ ಡಿಸೈನ್ನ ಹಾಕ್ಕೊಂಡು ಕುಚ್ಚನ್ನ ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನಿಮ್ಗೆ ಯಾವುದಾದ್ರೂ ಹೊಸ ಡಿಸೈನ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಆ ಡಿಸೈನ್ನ ನಮ್ಗೆ ವಾಟ್ಸಪ್ ಮಾಡಿದರೆ ಇಲ್ಲ ಮೆಸೇಜ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಆ ಡಿಸೈನ್ನ ನಿಮ್ಗೆ ಮಾಡಿ ತೋರಿಸ್ತೀನಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ತೆ.